ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ನೋಡಿ ಇವತ್ತೊಂದು ಬೆಸ್ಟ್ ಆಯಿಲ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದಂತೂ ಇವಾಗ ಯೂಟ್ಯೂಬಲ್ಲಂತೂ ತುಂಬಾ ಫೇಮಸ್ ಆಗಿರೋಂಥ ಆಯಿಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದನ್ನು ಸ್ವತಃ ಖುಷ್ಬು ಮೇಡಮ್ ಅವರೇ ಯೂಟ್ಯೂಬಲ್ಲೆಲ್ಲ ತಮ್ಮ ಬ್ಯೂಟಿ ಸೀಕ್ರೆಟನ್ನು ಶೇರ್ ಮಾಡ್ಕೊರೋದ್ರಿಂದ ಇದಂತೂ ತುಂಬಾ ವೈರಲ್ ಆಗಿದೆ. ಇದನ್ನು ನೋಡಿ ಯಾವ ರೀತಿ ಶೈನಿಂಗ್ ಬರ್ತಾಯಿದೆ ನೋಡಿ. ಸ್ವಲ್ಪ ಅಪ್ಲೈ ಮಾಡಿದರೆ ಸಾಕು ಈ ಥರ ಶೈನಿಂಗ್ ಬರ್ತಾಯಿದೆ. ಇದನ್ನು ನಾನು 7 ಡೇಸಲ್ಲಿ ನಮ್ಮ ಕಲರ್ ತುಂಬಾ ಚೇಂಜ್ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದಕ್ಕೆ 7 ಡೇಸನ್ನು ನಾನು ಯೂಸ್ ಮಾಡಿ ಯಾವ ಥರ ಕಲರ್ ಚೇಂಜ್ ಆಗುತ್ತೆ ಅಥವಾ ನಿಜನ ಸುಳ್ಳ ಅನ್ನೋದನ್ನು 7 ಡೇಸ್ ಆದ ನಂತರ ನಾನು ನಿಮಗೆ ಇದರ ರಿಸಲ್ಟನ್ನು ಕೊಡ್ತೀನಿ. ಇವತ್ತು ಮೊದಲಿಗೆ ನಾನು ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಮತ್ತು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲು ನಾನಿಲ್ಲಿ 2 ಗಜ್ರಿನ ತೊಗೊಂಡಿಟ್ಕೊಂಡಿದ್ದೀನಿ. 2 ಕ್ಯಾರೆಟ್, 1 ಬೀಟ್ರೋಟನ್ನು ತೆಗೆದುಕೊಂಡು ಆನಂತರ ಇದನ್ನು ಹೆರ್ಜಿಟ್ಕೊತಾ ಇದ್ದೀನಿ. ನೋಡಿ ಇಲ್ಲಿ 2 ಕ್ಯಾರೆಟನ್ನು ಹೆರ್ಜಿಟ್ಕೊಂಡಿದ್ದೀನಿ. ಆನಂತರ ಬೀಟ್ರೋಟ್ ತೊಗೊಂಡಿದ್ದೀನಿ. ಅದ್ರ ಮೇಗಲ್ದೆಲ್ಲ ಸಿಪ್ಪೆನ ಕ್ಲೀನಾಗಿ ಈ ಥರ ತೆಗೆದಿಟ್ಕೋಬೇಕಾಗುತ್ತೆ. ನೋಡಿ ಅದ್ರ ಮೇಗಲ್ದು ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ಆನಂತರ ಇದನ್ನು ಕೂಡ ಅದೇ ಥರ ಹೆರ್ಜಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. 2 ಕ್ಯಾರೆಟ್, 1 ಬೀಟ್ರೋಟನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಮೋಸಂಬಿ ಹಣ್ಣಿನ ಸಿಪ್ಪೆ ಇದ್ದರೆ ಅದನ್ನು ಕೂಡ ಹಾಕಿ, ಅದರಲ್ಲಿ ವಿಟಮಿನ್ ಸಿ ಜಾಸ್ತಿನೇ ಇರೋದ್ರಿಂದ ಅದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇವಾಗ ಇದಕ್ಕೆ ನಾನು ಬರೀ ಕೊಬ್ಬರಿ ಎಣ್ಣೆ ಅಂದರೆ 1 ಬೌಲಷ್ಟು ಕೊಕೊನಟ್ ಆಯಿಲ್ನ ತೊಗೊಂಡಿದ್ದೀನಿ. 1 ಬೌಲಷ್ಟು ಕೊಕೊನಟ್ ಆಯಿಲ್ ಮತ್ತು 2 ಗಜ್ರಿ, 1 ಬೀಟ್ರೋಟನ್ನು ತೆಗೆದುಕೊಂಡಿದ್ದೀನಿ. ಆನಂತರ ನಾನಿವಾಗ ಅದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ತೀನಿ ಅಂತ ಇವಾಗ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಬಾಳ್ಗಿನ ತೊಗೊಂಡಿದ್ದೀನಿ. ಆ ಬಾಳ್ಗಿಗೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅಂದರೆ 1 ಬೌಲ್ನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಬಿಸಿ ಆಗಿದ ನಂತರ ಅದಕ್ಕೆ ನಾನು ಹೆರ್ಜಿಟ್ಕೊಂಡಿರುವಂತಹ ಗಜ್ರಿ ಮತ್ತು ಬೀಟ್ರೋಟನ್ನು ಹಾಕ್ತಾಯಿದ್ದೀನಿ. ಇವಾಗ ಮೊದಲಿಗೆ ನಾನು ಸ್ವಲ್ಪ ಬಿಸಿ ಆದ ನಂತರ ಇವಾಗ ನೋಡಿ ಗಜ್ರಿ ಅಂದರೆ ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ. ಕ್ಯಾರೆಟನ್ನು ಹಾಕಿ ಸ್ವಲ್ಪ ಕೈ ಆಡಿಸ್ಕೊಂಡ ನಂತರ ಇವಾಗ ಬೀಟ್ರೋಟನ್ನು ಹೆರ್ಜಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿದ ನಂತರ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಒಳಗೆ ಸ್ವಲ್ಪ ಇದು ಕುದಿಬೇಕಾಗುತ್ತೆ. ಹಾಗಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು 10ರಿಂದ 15 ನಿಮಿಷ ಆದರೂ ಇದು ಲೋ ಫ್ಲೇಮಲ್ಲಿ ಒಳಗೆ ಇದನ್ನು ಕುದಿಸ್ಕೋಬೇಕಾಗುತ್ತೆ. ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಕುದಿಸ್ಕೋಬೇಕು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಇದನ್ನು ನಾನು 7 ಡೇಸ್ ಅಪ್ಲೈ ಮಾಡಿದ ಮೇಲೆ 7 ಡೇಸ್ ನಂತರ ನಾನು ಇದರ ರಿಸಲ್ಟ್ ಯಾವ ರೀತಿ ವರ್ಕ್ ಆಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದಕ್ಕೋಸ್ಕರ ಇವಾಗ ಮೊದಲು ನಾನು ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಮತ್ತು ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಂತ ಶೇರ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ ಈ 7 ಡೇಸ್ ಆದಮೇಲೆ ಇದ್ರ ರಿಸಲ್ಟನ್ನು ನಾನು ನಿಮಗೆ ತೋರಿಸ್ತೀನಿ. ಇವಾಗ ಇದು ಆಯಿಲು ಪ್ರಿಪೇರ್ ಆಗಿದೆ. ಇವಾಗ ಸ್ವಲ್ಪ ಆರಿದ ನಂತರ ಇದನ್ನು ನಾನು ಇವಾಗ ಎಣ್ಣೆನ ಸಪ್ರೇಟ್ ತೊಗೊತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಟವೆಲ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಹಾಗೇನೂ ಸೋಸ್ಕೋಬೋದು. ನಾನಿಲ್ಲಿ ಮೊದಲು ಈ ಥರ ಒಂದು ಟವೆಲ್ ತೊಗೊಂಡು ಅದಕ್ಕೆ ಹಾಕ್ಕೊಂಡು ಅದು ಎಣ್ಣೆ ಎಲ್ಲ ಸಪ್ರೇಟ್ ತೊಗೊತಾ ಇದ್ದೀನಿ. ಇವಾಗ ನೋಡಿ ಅದನ್ನೆಲ್ಲ ಪೂರ್ತಿ ಈ ಥರ ತಗೋಬೇಕಾಗುತ್ತೆ. ಆನಂತರ ಅದು ಕರ್ಚಿಪ್ನಿಂದ ಆ ಎಣ್ಣೆನ ಸಪ್ರೇಟು ಮಾಡಬೇಕಾಗುತ್ತೆ. ಅಂದರೆ ಸ್ವಲ್ಪ ಇದನ್ನು ಹಿಂಡ್ಕೋಬೇಕಾಗುತ್ತೆ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ ಕಲರು. ಇವಾಗ ನೋಡಿ ಅದು ಕ್ಯಾರೆಟು ಮತ್ತು ಬೀಟ್ರೋಟು ಹಾಕಿರೋದ್ರಿಂದ ಕಲರು ತುಂಬಾ ಚೇಂಜಾಗಿ ಕಾಣ್ತಾ ಇದೆ. ಆನಂತರ ಇವಾಗ ಅದನ್ನು ಸ್ವಲ್ಪ ಇನ್ನೊಮ್ಮೆ ಸೋಸಿ ಇಟ್ಕೊತಾ ಇದ್ದೀನಿ. ನೋಡಿ ಇವಾಗ ನಮ್ಮದು ಆಯಿಲು ರೆಡಿ ಆಗಿದೆ. ನೋಡಿ ಇವಾಗ ಆಯಿಲು ರೆಡಿ ಆಯಿತು. ನಾನು ಇದಕ್ಕೆ ಇವಾಗೇನು ಮತ್ತು ಈ ಆಯಿಲು ರೆಡಿ ಆಯ್ತಲ್ವ, ಇದನ್ನು ನಾನಿವಾಗ ನಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಶೈನಿಂಗ್ ಬರ್ತಾಯಿದೆ ಅಂತ. ನೀವೇ ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಬರ್ತಾಯಿದೆ ಅಂತ. ಇವಾಗ ನಾನು ನನ್ನ ಫೇಸ್ಗೆಲ್ಲ ಇದನ್ನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲು ಫೇಸ್ ವಾಶ್ ಮಾಡ್ಕೊಂಡ ನಂತರ ನಾನು ಅದನ್ನು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಇದನ್ನು ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ನಮ್ಮ ಸ್ಕಿನ್ಗೆ ಅಂದರೆ ನಮ್ಮ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡಿಕೊಂಡು ನೀಟಾಗಿ ಮಸಾಜ್ ಮಾಡ್ಕೋಬೇಕಾಗುತ್ತೆ. ಒಂದು 5ರಿಂದ 10 ನಿಮಿಷನಾದರೂ ಇದನ್ನು ಮಸಾಜ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಮುಖಕ್ಕೆಲ್ಲ ಹಚ್ಕೊಂಡ ನಂತರ ಇದನ್ನು ನೋಡಿ ಈ ಥರ ಕಣ್ಣಿನ ಸುತ್ತ ಎಲ್ಲ ಇಲ್ಲಿ ಡಾರ್ಕ್ ಸರ್ಕಲ್ ಏನಿದೆ ಇರ್ತದೆ ನೋಡಿ, ಅದು ಕೂಡ ಕಡಿಮೆ ಆಗುತ್ತೆ. ಅದಕ್ಕೆ ಪೂರ್ತಿಯಾಗಿ ಈ ಥರ ಹಚ್ಕೊಂಡು ಫಸ್ಟು ಆಯಿಲ್ನ ಹಚ್ಕೊಂಡ ನಂತರ ಇದನ್ನು ಮಸಾಜ್ ಮಾಡ್ಕೊತಾ ಇದ್ದೀನಿ. ಇವಾಗ 2 ಕೈಗಳಿಂದ ನೀಟಾಗಿ ಇದನ್ನು ಮಸಾಜ್ ಮಾಡ್ಕೋಬೇಕಾಗುತ್ತೆ.
ನೋಡಿ ಸ್ಕಿನ್ ಯಾವ ಥರ ಇದೆ ಅಂತ, ಯಾವ ಥರ ಶೈನಿಂಗ್ ಬರ್ತಾಯಿದೆ ನೋಡಿ ಸ್ಕಿನ್ನು. ನಿಜ ಒಂದೇ ದಿನಕ್ಕೇ ಸ್ವಲ್ಪ ಚೇಂಜಸ್ ಕಾಣ್ತಾ ಇದೆ. ನೋಡೋಣ 7 ಡೇಸ್ ಆದಮೇಲೆ ಯಾವ ಥರ ಕಲರ್ ಚೇಂಜ್ ಆಗುತ್ತೆ ಅಂತ ನಿಮ್ಮ ಜೊತೆ ವಿತ್ ರಿಸಲ್ಟ್ ಪ್ರೂಫ್ ಸಮೇತ ರಿಸಲ್ಟನ್ನು ತೋರಿಸ್ತೀನಿ. ಇವಾಗ ನೋಡಿ ಈ ಥರ ನಾನು ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡಿಕೊಂಡು ಇವಾಗ ನಾನು ವಾಶ್ ಮಾಡ್ಕೊಂಬಂದಿದ್ದೀನಿ. ಫೇಸ್ ವಾಶಿಂದ ವಾಶ್ ಮಾಡ್ಕೊಂಬಂದಿದ್ದೀನಿ. ನೀವು ಬೇಕಾದರೆ ಸೋಪಿಂದನೂ ಕೂಡ ವಾಶ್ ಮಾಡಿಕೊಂಡು ಬರಬೇಕಾಗುತ್ತೆ. ವಾಶ್ ಮಾಡ್ಕೊಳ್ಳಿ. ಒಂದು 10ರಿಂದ 15 ನಿಮಿಷ ಮಸಾಜ್ ಮಾಡಿ ಆನಂತರ ಮುಖ ಎಲ್ಲ ಕ್ಲೀನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ಫೇಸ್ ವಾಶ್ ಅಥವಾ ಸೋಪಿಂದಾದರೂ ವಾಶ್ ಮಾಡ್ಕೊಳ್ಳಿ. ಯಾವ ರೀತಿ ಚೇಂಜಸ್ ಕಾಣ್ತಾ ಇದೆ ನೋಡಿ. ಸ್ವಲ್ಪ ಶೈನಿಂಗ್ ಕಾಣ್ತಾ ಇದೆ ನನಗೆ. ಆನಂತರ ಸ್ವಲ್ಪ ಸ್ಕಿನ್ನೆಲ್ಲ ಕೊಕೊನಟ್ ಆಯಿಲ್ ಇರೋದ್ರಿಂದ ಸ್ಕಿನ್ನೆಲ್ಲ ಸ್ವಲ್ಪ ಸಾಫ್ಟ್ ಅಂತ ಅನ್ನಿಸ್ತಾ ಇದೆ. ನಾನು ಇದನ್ನು 7 ಡೇಸ್ ಆದಮೇಲೆ ಇದರ ರಿಸಲ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ನೋಡಿ ಇದು ಯಾವ ರೀತಿ ಬಂದಿದೆ ಅಂತ ನೀವು ಒಂದು ಸರಿ ಟ್ರೈ ಮಾಡಿ. ನಿಮ್ಮ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ.